ಸಾರಿಗೆ ವ್ಯವಸ್ಥೆ ಇಲ್ಲದೆ ಪರದಾಡುತ್ತಿದ್ದ ಕುಮಟಾ ತಾಲೂಕಿನ ಗೋಕರ್ಣದ ಅಶೋಕೆ ಭಾಗದ ಜನರಿಗೆ ಶಾಸಕ ದಿನಕರ್ ಶೆಟ್ಟಿ ಶನಿವಾರ ಖುದ್ದಾಗಿ ಭೇಟಿ ನೀಡಿ ಸಾರ್ವಜನಿಕರೊಂದಿಗೆ ಮಾತುಕತೆ ನಡೆಸುವ ಮೂಲಕ ಒಂದು ವಾರದಲ್ಲಿ ಬಸ್ ವ್ಯವಸ್ಥೆ ಕಲ್ಪಿಸುವುದಾಗಿ ಭರವಸೆ ನೀಡಿದರು. ಕಳೆದೆರಡು ದಿನಗಳ ಹಿಂದೆ ಶಾಸಕರ ಗೃಹ ಕಚೇರಿಗೆ ಗೋಕರ್ಣದ ಅಶೋಕೆ ಭಾಗದ ಸಾರ್ವಜನಿಕರು ಹೋಗಿ ಬಸ್ ಸಂಚಾರ ಆರಂಭಿಸುವಂತೆ ಮನವಿ ಮಾಡಿದ್ರು. ಏಕೆಂದರೆ ಅಶೋಕೆ ಭಾಗಕ್ಕೆ ಸಂಚಾರ ಮಾಡಲು ಇದುವರೆಗೂ ಯಾವುದೇ ರೀತಿಯ ಸಾರಿಗೆ ವಾಹನದ ವ್ಯವಸ್ಥೆ ಇರಲಿಲ್ಲ. ಅಶೋಕೆಯಿಂದ ಕಾಲ್ನಡಿಗೆಯಲ್ಲೇ ಗೋಕರ್ಣ ತಲುಪಿ ಅಲ್ಲಿಂದ ಬಸ್ ಹಿಡಿಯಬೇಕಿತ್ತು. ಈ ಭಾಗದ ವಿದ್ಯಾರ್ಥಿಗಳಿಗೂ ಸಮಯಕ್ಕೆ ಸರಿಯಾಗಿ ಕಾಲೇಜು ತಲುಪುವುದು ಪ್ರಯಾಸದಾಯಕವಾಗಿತ್ತು. ಅಲ್ಲದೆ ಮಹಿಳೆಯರಿಗೆ ಶಕ್ತಿ ಯೋಜನೆಯ ಲಾಭವೂ ಸಿಕ್ಕಿರಲಿಲ್ಲ. ಈ ಎಲ್ಲ ವಿಷಯಗಳನ್ನು ಸಾರ್ವಜನಿಕರು ಶಾಸಕರ ಗಮನಕ್ಕೆ ತಂದಿದ್ರು. ಬಸ್ ಸೌಕರ್ಯ ಇಲ್ಲದ ಅಶೋಕೆ ಭಾಗದ ಜನರ ಕಷ್ಟ ಅರಿತ ಶಾಸಕ ದಿನಕರ್ ಶೆಟ್ಟಿ ತಕ್ಷಣ ಬಸ್ ವ್ಯವಸ್ಥೆ ಕಲ್ಪಿಸಲು ಅಗತ್ಯ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದ್ರು. ಅದರಂತೆ ಶನಿವಾರ ಕುಮಟಾ ಕೆಎಸ್ಆರ್ಟಿಸಿ ಘಟಕ ವ್ಯವಸ್ಥಾಪಕರೊಂದಿಗೆ ಗೋಕರ್ಣದ ಅಶೋಕೆಗೆ ತೆರಳಿದ್ರು. ಅಲ್ಲದೆ ತಕ್ಷಣ ಬಸ್ ಒಂದನ್ನ ಆ ಭಾಗಕ್ಕೆ ಕರೆಯಿಸಿ ಸ್ವತಃ ತಾವೇ ಬಸ್ನಲ್ಲಿ ಊರಿನ ಜನರ ಜೊತೆ ಪ್ರಯಾಣಿಸಿದ್ರು. ಕೆಎಸ್ಆರ್ಟಿಸಿ ಘಟಕ ವ್ಯವಸ್ಥಾಪಕರೊಂದಿಗೆ ಸುದೀರ್ಘ ಮಾತುಕತೆ ನಡೆಸಿದ ದಿನಕರ್ ಶೆಟ್ಟಿ ಅವರು ಇನ್ನು ಒಂದು ವಾರದಲ್ಲಿ ಬಸ್ ಸಂಚರಿಸಲು ಎಲ್ಲಾ ರೀತಿಯ ಕ್ರಮವನ್ನ ಕೈಗೊಳ್ಳುವಂತೆ ಘಟಕ ವ್ಯವಸ್ಥಾಪಕ ವಿನಾಯಕ್ ಭಂಡಾರಿಗೆ ಸೂಚಿಸಿದ್ರು. ಪ್ರತಿನಿತ್ಯ ಕನಿಷ್ಠ 3 ಬಸ್ಗಳು ಸಂಚರಿಸುವಂತೆ ವ್ಯವಸ್ಥೆ ಮಾಡಿ ಆದಷ್ಟು ಬೇಗ ರೂಟ್ ಮ್ಯಾಪ್, ಬಸ್ ವೇಳಾಪಟ್ಟಿ ಸಿದ್ಧಪಡಿಸಿ ಬಸ್ ಸಂಚಾರ ವ್ಯವಸ್ಥೆ ಶುರು ಮಾಡಲಾಗುವುದು ಎಂದು ಶಾಸಕ ಶೆಟ್ಟಿ ಅಶೋಕೆಯ ಗ್ರಾಮಸ್ಥರಿಗೆ ತಿಳಿಸಿದ್ದಾರೆ. ಬರುವ ಕೆಲವೇ ದಿನದಲ್ಲಿ ಗೋಕರ್ಣದ ಅಶೋಕೆಯಲ್ಲಿ ರಾಘವೇಶ್ವರ ಶ್ರೀಗಳ ಚಾತುರ್ಮಾಸ್ಯ ವ್ರತ ಆರಂಭವಾಗಲಿದ್ದು ಪ್ರತಿನಿತ್ಯ ಅಲ್ಲಿಗೆ ತೆರಳುವ ಸಾವಿರಾರು ಭಕ್ತರಿಗೆ ಇದರಿಂದ ವಿಶೇಷ ಅನುಕೂಲವಾಗಲಿದೆ. ಶಾಸಕರು ಅಶೋಕೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಅವರ ಜೊತೆ ಗೋಕರ್ಣದ ಪಿಐ ಶ್ರೀಧರ್, ಘಟಕ ವ್ಯವಸ್ಥಾಪಕ ವಿನಾಯಕ್ ಭಂಡಾರಿ, ಪಕ್ಷದ ಪ್ರಮುಖರಾದ ಮಹೇಶ್ ಶೆಟ್ಟಿ, ಗಣೇಶ್ ಪಂಡಿತ್, ಬೊಬ್ಬಯ್ಯ ಭಟ್, ಭಾರತಿ, ಪಕ್ಷದ ಪ್ರಮುಖರು, ಕಾರ್ಯಕರ್ತರು, ಊರ ನಾಗರಿಕರು ಇದ್ದರು. ಉತ್ತರ ಕನ್ನಡ ಜಿಲ್ಲೆಯ ಗ್ರಾಮ ಪಂಚಾಯಿತಿ ಸದಸ್ಯರ ಮಹಾ ಒಕ್ಕೂಟದಿಂದ ಜೂನ್ 10ರಂದು ಬೆಳಿಗ್ಗೆ 10:30ಕ್ಕೆ ಯಲ್ಲಾಪುರದ ನಿಸರ್ಗ ಮನೆಯಲ್ಲಿ ಪಂಚಾಯತ್ ರಾಜ್ ಸಬಲೀಕರಣ ದಿನಾಚರಣೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಒಕ್ಕೂಟದ ಸಂಚಾಲಕ ಎಂಕೆ ಭಟ್ ಹೇಳಿದರು. ಕಾರವಾರ ನಗರದ ಪತ್ರಿಕಾ ಭವನದಲ್ಲಿ ಬುಧವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾರ್ಯಕ್ರಮವನ್ನು ರಾಜ್ಯ ನೀತಿ ಹಾಗೂ ಯೋಜನಾ ಆಯೋಗದ ಉಪಾಧ್ಯಕ್ಷ ಬಿಆರ್ ಪಾಟೀಲ್ ಉದ್ಘಾಟಿಸಲಿದ್ದಾರೆ. ರಾಜ್ಯ ಪಂಚಾಯತ್ ರಾಜ್ ಪರಿಷತ್ತಿನ ಕಾರ್ಯಾಧ್ಯಕ್ಷ ವಿವೈ ಗೋರ್ಪಡೆ ಅಧ್ಯಕ್ಷತೆ ವಹಿಸಲಿದ್ದಾರೆ. ರಾಜ್ಯ ವಿಕೇಂದ್ರೀಕರಣ ಯೋಜನೆ ಮತ್ತು ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ ಪ್ರಮೋದ್ ಹೆಗಡೆ ಸೇರಿದಂತೆ ಇತರ ಗಣ್ಯರು ಭಾಗವಹಿಸಲಿದ್ದಾರೆ ಎಂದರು. ಸರ್ಕಾರದ ಸುತ್ತೋಲೆ ಪ್ರಕಾರ ಗ್ರಾಮದ ಅಭಿವೃದ್ಧಿಯನ್ನ ಕೈಗೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ನಮ್ಮೂರಿಗೆ ಏನು ಬೇಕು ಎಂಬುದನ್ನ ನಾವು ಕೇಳಿ ಪಡೆಯಲು ಸಹಕಾರಿಯಾಗುವಂತೆ ತಾಲೂಕು, ಜಿಲ್ಲಾ ಹಾಗೂ ರಾಜ್ಯ ಮಟ್ಟದಲ್ಲಿ ಒಕ್ಕೂಟ ಅಸ್ತಿತ್ವಕ್ಕೆ ಬಂದಿದೆ. ಪಂಚಾಯತ್ ರಾಜ್ ಒಕ್ಕೂಟವು ರಾಜಕೀಯ ಬೆಂಬಲಿತ ಸಂಘಟನೆಯಲ್ಲ. ಒಕ್ಕೂಟದಿಂದ ಸರ್ಕಾರದ ಮಟ್ಟದಲ್ಲಿ ತಪ್ಪುಗಳನ್ನು ಗುರುತಿಸಿ ತಿಳಿಸುವ ಕೆಲಸ ಮಾಡುತ್ತಿದ್ದು ಇದರಿಂದ ಸಾಕಷ್ಟು ಅಭಿವೃದ್ಧಿ ಮಾಡಲಾಗಿದೆ ಎಂದರು. ಪಂಚಾಯತ್ ಸದಸ್ಯರಾಗಿ ನಾವು ಸಾಮಾನ್ಯ ಸಭೆಗಳನ್ನ ಮಾಡಿ ನಮ್ಗೆ ಏನ್ ಬೇಕು, ನಮ್ಮ ಗ್ರಾಮಕ್ಕೆ ಏನ್ ಬೇಕು ಅಂತಕ್ಕಂಥ ವಿಚಾರವನ್ನ ನಾವು ತೀರ್ಮಾನ ಮಾಡಿ ಕಳಿಸಿದ್ರೆ ಅದನ್ನು ಮಂಜೂರಿ ಕೊಡಬೇಕೆ ಹೊರತು ಅಲ್ಲಿ ರಾಜ್ಯ ಮಟ್ಟದಲ್ಲೋ ದೇಶ ಮಟ್ಟದಲ್ಲೋ ಕುಳಿತು ಈ ಗ್ರಾಮಕ್ಕಿಂತ ಕೊಡುವ ಅಂತ ಹೇಳಿ ಏನು ತೀರ್ಮಾನ ಮಾಡಿ ಆ ಒಂದು ಕಾಮಗಾರಿಯನ್ನ ನಮ್ಮ ಊರಿಗೆ ಅಲ್ಲಿಂದ ಕಳಿಸ್ಕೊಡ್ತಕ್ಕಂಥದ್ದನ್ನು ನಾವು ವಿರೋಧ ಮಾಡ್ತಾ ಇದ್ದೇವೆ. ನಮಗೇನ್ ಬೇಕು, ನಮ್ಮ ಊರಿಗೆ ಏನ್ ಬೇಕು ಅದನ್ನು ನಾವು ಕೇಳ್ತೇವೆ ಕೊಡಿ ಅಂತ ಹೇಳಿ ಹಲವಾರು ವಿಷಯಗಳಲ್ಲಿ ಸರ್ಕಾರಕ್ಕೂ ಕೂಡ ಎಚ್ಚರಿಕೆಯನ್ನು ಕೊಟ್ಟು ನಾವು ಅವರು ಕೂಡ ವಾಪಸ್ಸನ್ನು ತೆಗೆದುಕೊಂಡಿದ್ದಾರೆ. ಈ ಹಿಂದೆ ಜೆಜೆಎಂ ಯೋಜನೆಗೆ ಗ್ರಾಮ ಪಂಚಾಯಿತಿಯಿಂದಲೂ ಹಣ ನೀಡಬೇಕು ಎನ್ನುವ ಸುತ್ತೋಲೆಯನ್ನ ವಿರೋಧಿಸಿದ್ದೇವೆ. ಸಂಘಟನೆಯಾದ ಬಳಿಕ ಚುನಾಯಿತ ಸದಸ್ಯರ ಭತ್ಯೆ ಹಾಗೂ ಗೌರವಧನ ಕೂಡ ಹೆಚ್ಚಿಸಲಾಗಿದೆ. ಗ್ರಾಮ ಪಂಚಾಯತ್ಗಳ ಅಭಿಪ್ರಾಯ ಗಣನೆಗೆ ತೆಗೆದುಕೊಳ್ಳದೆ ಸರ್ಕಾರ ಅನಗತ್ಯ ಯೋಜನೆಯನ್ನ ನೀಡುತ್ತಿದೆ. ಉದಾಹರಣೆಯಾಗಿ ನರೇಗಾ ಯೋಜನೆಯಡಿ ಕೆಲಸದ ವೇಳೆ ಮಹಿಳಾ ಕಾರ್ಮಿಕರ 3 ವರ್ಷದೊಳಗಿನ ಮಕ್ಕಳನ್ನ ನೋಡಿಕೊಳ್ಳುವ ಕೂಸಿನ ಮನೆ ಜಿಲ್ಲೆಯ ಮಟ್ಟಿಗೆ ನಿಷ್ಪ್ರಯೋಜಕವಾಗಿದೆ. ಇಂತಹ ಹಲವು ವಿಚಾರಗಳ ಬಗ್ಗೆ ಕಾರ್ಯಕ್ರಮದಲ್ಲಿ ಚರ್ಚಿಸಲಾಗುತ್ತದೆ ಎಂದರು. ಉದಾಹರಣೆಗೆ ಕೂಸಿನ ಮನೆ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಅನ್ನು ತಂದರು. ಅದು ಈ NREG ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕಾಮಗಾರಿಗೆ ತೆರಳಿದಾಗ ಆ
ಕೆಲಸಕ್ಕೆ ಹೋದಂತ ಮಹಿಳೆಯರಿಗೆ ಸಣ್ಣ ಮಕ್ಕಳಿದ್ರೆ 3 ವರ್ಷದ ಒಳಗಿನ ಮಕ್ಕಳಿದ್ರೆ ಅವರನ್ನ ನೋಡಿಕೊಳ್ಳಲಿಕ್ಕೆ ಕೇಳತಕ್ಕಂಥ ವಿಚಾರದಲ್ಲಿ ಕೂಸಿನ ಮನೆಯನ್ನ ತಂದರು. ಬಟ್ ಈ ಕಾನ್ಸೆಪ್ಟ್ ನಮ್ಮ ಪಂಚಾಯತ್ಗೆ ಯೋಗ್ಯ ಇಲ್ಲ. ನಮ್ಮ ಭಾಗದಲ್ಲಿ ಕರಾವಳಿಯಲ್ಲೂ ಕೂಡ ನಮ್ಮ ಮಲೆನಾಡಿನಲ್ಲೂ ಕೂಡ ಎಲ್ಲೂ ಕೂಡ ಯೋಗ್ಯ ಇಲ್ಲ. ಬಟ್ ಎಲ್ಲಾ ಪಂಚಾಯತ್ ಮಾಡಬೇಕು ಅಂತಕ್ಕಂಥ ಒತ್ತಡವನ್ನು ಹಾಕಿದ್ರು. ನಾವು ಅದಕ್ಕೆ ಒಪ್ಪುವುದರಿಂದ ಇದು ಸಾಧ್ಯ ಇಲ್ಲ. ನಿಷ್ಪ್ರಯೋಜನ ಅಂತಕ್ಕಂಥ ವಿಚಾರವನ್ನು ಮನದಟ್ಟು ಮಾಡುವಾಗ ಕೆಲವೊಂದು ಆಯ್ದ ಪಂಚಾಯತ್ಗಳನ್ನು ಆಯ್ಕೊಂಡು ಮಾಡಿದ್ರು. ಅದು ಕೂಡ ನಾಮಕೆ ವಾಸ್ತೆ ಮಾಡಿದರೆ ಹೊರತು ಏನು ರೀತಿಯ ಪ್ರಯೋಜನ ಆಗ್ತಾ ಇಲ್ಲ. ಅದು ಸರ್ಕಾರಕ್ಕೆ ಈಗ ಮುಗಿಸುವ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ. ಸೊ ಈ ನಿಟ್ಟಿನಲ್ಲಿ ನಾವು ಸಂಘಟನೆಯನ್ನ ಮಾಡ್ಕೊಂಡು ಹೋಗುವಾಗ ನಮಗೆ ಏನು ಚುನಾಯಿತ ಪ್ರತಿನಿಧಿಗಳಿದ್ವಿ, ನಮಗೆ 300 ರೂಪಾಯಿ ಈಗ ಭತ್ತೆಯನ್ನ ಕೊಡ್ತಾರೆ. ಮೊದಲು 100 ರೂಪಾಯಿ ಕೊಡ್ತಾ ಇದ್ರು, ಈಗ 300 ರೂಪಾಯಿ ಕೊಡ್ತಾರೆ. ಮೊದಲು 500 ರೂಪಾಯಿ ನಮಗೆ ಗೌರವಧನ ಬರ್ತಾ ಇತ್ತು. ನಮ್ಮ ಸಂಘಟನೆ ಆದ್ಮೇಲೆ ಈಗ ಒಬ್ಬ ಸದಸ್ಯರಿಗೆ 2,000 ರೂಪಾಯಿ ಬರ್ತಾ ಇದೆ. ಉಪಾಧ್ಯಕ್ಷರಿಗೆ 4,000, ಆಮೇಲೆ ಅಧ್ಯಕ್ಷರಿಗೆ 6,000 ಈ ರೀತಿ ಗೌರವಧನ ಬರ್ತಾ ಇದೆ. ಅದೇ ರೀತಿ ನಾವು ಇನ್ನು ಕೇಳಿದ್ದೇವೆ, ಪ್ರಸ್ತಾವನೆಯನ್ನು ಇಟ್ಟಿದ್ದೇವೆ, ಅದು ಕೇರಳ ಮಾದರಿಯಲ್ಲಿ ಆಗಬೇಕು ಅಂತಕ್ಕಂಥದ್ದು. ಅದೇ ರೀತಿ ನಾನು ಮುಂದೆ ಏನಾಗ್ತದೋ ನೋಡಬೇಕು. ಜಿಲ್ಲೆಯ ಮಟ್ಟಿಗೆ ಜೆಜಿಎಂ ಯೋಜನೆ ವಿಫಲವಾಗಿದೆ. ಕೆಲವೆಡೆ ಹಳೆಯ ಪೈಪುಗಳಲ್ಲಿಯೇ ನೀರು ನೀಡಲಾಗುತ್ತಿದೆ. ಸರಿಯಾದ ನೀರಿನ ಮೂಲವಿಲ್ಲದೆ ಯೋಜನೆ ಮಾಡಿದ್ದು ಬಹುತೇಕ ಭಾಗದಲ್ಲಿ ಗ್ರಾಮ ಪಂಚಾಯತ್ಗೆ ಹಸ್ತಾಂತರವಾಗಿಲ್ಲ. ಹಾಗೆಯೇ ಜೆಜೆಎಂ ಪೈಪ್ಲೈನ್ ದುರಸ್ತಿಗೆ ಪಂಚಾಯತ್ ಮಟ್ಟದಲ್ಲಿ ನುರಿತ ಸಿಬ್ಬಂದಿ, ಮಷಿನರಿಗಳ ಲಭ್ಯತೆ ಇಲ್ಲ. ಈ ಎಲ್ಲ ಸಮಸ್ಯೆಯ ಬಗ್ಗೆ ಜಿಲ್ಲಾ ಪಂಚಾಯತ್ ಸಿಇಒ ಗಮನ ಹರಿಸಬೇಕು ಎಂದು ಒಕ್ಕೂಟದ ಸತೀಶ್ ನಾಯ್ಕ್ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ್ರು. ಜೆಜೆಎಂ ಅಂತ ಹೇಳಿ ಜಲಜೀವನ ಮಿಷನ್ ಅಂತ ಹೇಳಿ. ಸೊ ಇದು ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ ಮತ್ತು ಸ್ಟೇಟ್ ಗವರ್ಮೆಂಟ್ ಸ್ಕೀಮ್ ಎರಡು ಕೂಡ ಸೇರಿಕೊಂಡು ಮಾಡ್ತಕ್ಕಂಥ ವ್ಯವಸ್ಥೆ. ಅವರು ನಮಗೇನು ಕೊಟ್ಟು ಹೇಳಿದ್ರು, ಈ ಒಂದು ಸ್ಕೀಮ್ ನಲ್ಲಿ ಪಂಚಾಯತ್ 15% ಅನ್ನ ಕೊಡಬೇಕು, ಪಬ್ಲಿಕ್ 10% ಕಾಂಟ್ರಿಬ್ಯೂಷನ್ ಕೊಡಬೇಕು ಅಂತಕ್ಕಂಥ ಸುತ್ತೋಲೆಯನ್ನು ಹಾಕಿದ್ರು. ಅದಕ್ಕೆ ನಾವು ಪಂಚಾಯತ್ ಇಂದ 15% ಅನ್ನ ಕೊಡಬೇಕು ಅಂತಂದ್ರೆ ನಮ್ಮಲ್ಲಿ ಏನು ಈ ಕರಗಳ ಒಟ್ಟಾಗಿ ಬರ್ತವಲ್ಲ ಆ ದುಡ್ಡನ್ನ ತೆಗೆದಿರಬೇಕು. ಅದನ್ನ ದುಡ್ಡನ್ನ ನಮಗೆ ನಮ್ಮ ಸಂಘಟನೆ ಬಲವಾಗಿ ಇಲ್ಲ ಇರ್ತವಲ್ಲ ಅದನ್ನ ತುಂಬಿಸ್ಕೊಂಡ್ಬಿಟ್ರು. ಎಲ್ಲ ಅಭಿವೃದ್ಧಿ ಅಧಿಕಾರಿಗಳಿಗೆ ಹೇಳಿ ಸಿಇಒ ಮುಖಾಂತರ ಅದನ್ನ ತುಂಬಿಸ್ಕೊಂಡ್ರು. ಆಮೇಲೆ ನಾವು ಅದನ್ನ ಸಂಘಟನೆ ಮಾಡಿ ರಾಜ್ಯ ಮಟ್ಟದಲ್ಲಿ ಅದನ್ನ ಧ್ವನಿ ಎತ್ತಿದಾಗ ನಾವು ಹಾಕಿದಂತ ಹಣವನ್ನು ವಾಪಸ್ ಕೊಟ್ಟರು ನಮಗೆ ಪಂಚಾಯತ್. ಸೊ ಇದು ಸಂಘಟನೆಯಿಂದ ಒಂದು ನಮಗೆ ಆದಂತಹ ಒಂದು ಪ್ರಯೋಜನ ಅಂತ ಹೇಳ್ಬಹುದು. ಅದೇ ರೀತಿ ಜಲಜೀವನ ಮಿಷನ್ ಇದಕ್ಕೆ ತರಬೇತಿಗಾಗಿ ದುಡ್ಡನ್ನು ಕೊಡಬೇಕು ನೀವು ಅಂತ ಹೇಳ್ತಕ್ಕಂಥ ವಿಚಾರವನ್ನು ಹೇಳಿದ್ರು. ತರಬೇತಿಗೆ ಆಯ್ಕೆ ಮಾಡುವವರು ಅವರು, ಅವರಿಗೆ ದುಡ್ಡು ಕೊಡಬೇಕು ಅಂತಕ್ಕಂಥ ವಿಚಾರವನ್ನು ನಮ್ಗೆ ಹೇಳಿದ್ರು. ನಾವು ಅದನ್ನ ನಮಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಜಲಜೀವನ ಮಿಷನ್ ಅಡಿಯಲ್ಲೇ ಕೂಡ ಇರ್ತದೆ, ಆ ಒಂದು ಫಂಡ್ ಇರ್ತಕ್ಕಂಥ ವಿಚಾರವನ್ನ ಸರ್ಕಾರಕ್ಕೆ ಹೇಳಿದವಾಗ ಅವರು ಕೂಡ ಅದನ್ನು ಒಪ್ಪಿಕೊಂಡು ಈಗ ಅವರೇ ಅದನ್ನ ವ್ಯವಸ್ಥೆಯನ್ನ ಮಾಡಲಿಕ್ಕೆ ಮುಂದಾದರು. ಸೊ ಈ ರೀತಿ ಹಲವಾರು ಸಮಸ್ಯೆಗಳನ್ನು ನಾವು ರಾಜ್ಯ ಮಟ್ಟದ ಸರ್ಕಾರಗಳಿಗೆ ತಿಳಿಸಿದಾಗ ನಮ್ಮ ಪಂಚಾಯತ್ಗೆ ಆಗ್ತಕ್ಕಂಥ ಬರ್ಡನ್ ಕಡಿಮೆ ಆಗ್ತಾ ಬಂತು. ಅದ್ರ ಜೊತೆಗೆ ನಮ್ಮ ಸಂಘಟನೆ ಯಾಕೆ ಆಗ್ತಿರುತ್ತಂದ್ರೆ ನಮ್ಮಲ್ಲಿರುವ ಪಂಚಾಯತಿ ವ್ಯವಸ್ಥೆಯಲ್ಲಿ ಎಲ್ಲ ಸುತ್ತೋಲೆ ಆದೇಶದ ಪ್ರಕಾರ ಮಾಡುವಂತದ್ದು ನಮಗೆ ತುಂಬಾ ಕಷ್ಟ ಆಗ್ತದೆ. ಯಾಕೆಂದ್ರೆ ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಾವು ಯಾವ್ಯಾವ ಅಭಿವೃದ್ಧಿ ಹಂತವನ್ನ ಅಭಿವೃದ್ಧಿ ದಿಶೆಯಲ್ಲಿ ತಗೊಂಡು ಹೋಗಬೇಕು ಅನ್ನುವಂಥದ್ದು ನಮ್ಮ ನಿರ್ಧಾರಕ್ಕೆ, ನಮ್ಮ ಗ್ರಾಮ ಪಂಚಾಯತಿಯ ಎಲ್ಲ ಸದಸ್ಯರ ಮತ್ತು ಸಾರ್ವಜನಿಕರ ನಿರ್ಧಾರಕ್ಕೆ ಬಿಡಬೇಕು ಹೇಳುವಂಥದ್ದು ನಮ್ಮೆಲ್ಲರ ಒತ್ತಾಯ. ಆ ಒತ್ತಾಯದ ಮೇರೆಗೆ ನಾವು ನಮ್ಮ ಒಕ್ಕೂಟದಿಂದ ಅದನ್ನ ಸರಿಯಾಗಿ ನಮ್ಮ ಗ್ರಾಮ ಪಂಚಾಯತಿಗೆ ಹಕ್ಕನ್ನ ಅದನ್ನ ನಮಗೆ ಕೊಡಬೇಕು ಹೇಳುವಂತದನ್ನ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಅದ್ರ ಜೊತೆಗೆ ನಮ್ಮ ಸಂಘಟನೆಯಲ್ಲಿ ನಮ್ಮ ಜಿಲ್ಲಾ ಕಾರ್ಯದರ್ಶಿ ಇದ್ದಾರೆ, ಅವ್ರ ಜೊತೆಗೆ ನಾವೆಲ್ಲ ಬೇರೆ ಬೇರೆ ತಾಲೂಕಿನಿಂದ ಬಂದಿದ್ದೇವೆ. ನಮ್ಮ ಏನೆಲ್ಲ ಬದಲಿ ಕಾರ್ಯಕ್ರಮ ಇದೆ, ನಿಮ್ಮೆಲ್ಲರ ಪಾತ್ರ ಮಹತ್ವದ್ದು. ನೀವೆಲ್ಲ ಸೇರಿ ನಮಗೆಲ್ಲ ಕೈ ಜೋಡಿಸಿ ಆ ಕಾರ್ಯಕ್ರಮ ಯಶಸ್ವಿ ಆಗಲು ನೀವೆಲ್ಲ ನಮಗೆ ಸಹಕಾರಿಯಾಗಬೇಕಂತ ನಿಮ್ಮಲ್ಲಿ. ಕುಮಟಾ ತಾಲೂಕಾ ಗೌರವಾಧ್ಯಕ್ಷ ಎಸ್ಟಿ ನಾಯ್ಕ್, ಸದಾಶಿವ್ ಚಿಕ್ಕೋತಿ, ಪ್ರಕಾಶ್, ಶ್ರೀಧರ್ ಪೈ, ನವೀನ್ ಪಟಗಾರ್ ಹಾಗೂ ಇತರರು ಇದ್ದರು. ಎಸ್ಪಿ ದೇವರೆಡ್ಡಿ ಗ್ರಾಮೀಣಾಭಿವೃದ್ಧಿ ಶಿಕ್ಷಣ ಸಂಸ್ಥೆ ಹಚ್ಯಾಳ, ಶ್ರೀ ಸಿದ್ದಾರೂಢ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ, ಚಟ್ಟರಕ್ಕಿ, ಸಿಂದಗಿ ತಾಲೂಕ್, ವಿಜಯಪುರ ಜಿಲ್ಲೆ. ಶಿಕ್ಷಕ ಶಿಕ್ಷಕಿಯರು ಬೇಕಾಗಿದ್ದಾರೆ. ಬಿಎಸ್ಸಿ ಬಿಎಡ್ ಆದ 2, ಬಿಎ ಬಿಎಡ್ ಆದ 2, ಪಿಯುಸಿ ಡಿಎಡ್ ಆದ 2 ಹಾಗೂ ಪೂರ್ವ ಪ್ರಾಥಮಿಕ ವಿಭಾಗ ಪಿಯುಸಿ ಅಥವಾ ಯಾವುದೇ ಪದವೀಧರರಾದ 3 ಶಿಕ್ಷಕ ಶಿಕ್ಷಕಿಯರು ಬೇಕಾಗಿದ್ದಾರೆ. ಸೇವಾ ಅನುಭವ ಹೊಂದಿರುವವರಿಗೆ ಮೊದಲ ಆದ್ಯತೆ ನೀಡಲಾಗುವುದು. ಆಕರ್ಷಕ ವೇತನ ನೀಡಲಾಗುವುದು. ಜೊತೆಗೆ ಊಟ ಮತ್ತು ವಸತಿ ಸೌಲಭ್ಯವನ್ನ ಕಲ್ಪಿಸಲಾಗುವುದು. ಸಂಪರ್ಕಿಸುವ ವಿಳಾಸ: ಮುಖ್ಯ ಗುರುಗಳು ಶ್ರೀ ಸಿದ್ದಾರೂಢ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆ, ಚಟ್ಟರಕ್ಕಿ, ಸಿಂದಗಿ ತಾಲೂಕ್, ವಿಜಯಪುರ ಜಿಲ್ಲೆ. ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ
994588 85996 99806 87077. 50,000ಕ್ಕೂ ಅಧಿಕ ಸಬ್ಸ್ಕ್ರೈಬರ್ಸ್, 1.68 ಕೋಟಿಗೂ ಮೀರಿದ ವ್ಯೂಸ್. ಸುದ್ದಿಯೊಂದು 10 ಲಕ್ಷಕ್ಕೂ ಹೆಚ್ಚು ವ್ಯೂಸ್ ಕಂಡ ಹೆಗ್ಗಳಿಕೆ. ವಸ್ತುನಿಷ್ಠ ಮತ್ತು ಖಾತ್ರಿಯಾದ ವರದಿಗಾರಿಕೆ. ಉತ್ತರ ಕನ್ನಡದ ಅತಿ ಹೆಚ್ಚು ಸಬ್ಸ್ಕ್ರೈಬರ್ ಹೊಂದಿರುವ ಯೂಟ್ಯೂಬ್ ಚಾನೆಲ್. ಕರಾವಳಿ ಮುಂಜಾವು ಡಿಜಿಟಲ್ ವೀಕ್ಷಕರಿಗೆ ಧನ್ಯವಾದ. ಇನ್ಮುಂದೆ ಸುದ್ದಿಯಲ್ಲ ಮತ್ತಷ್ಟು ಸೊಗಸು. ನಿಮ್ಮಲ್ಲಿಯ ಸಭೆ ಸಮಾರಂಭ, ಅಂಗಡಿ, ವ್ಯಾಪಾರ ಮಳಿಗೆಯ ಸಹಕಾರಿ ಸಂಸ್ಥೆಯ ಶುಭಾರಂಭದ ಕಾರ್ಯಕ್ರಮಗಳ ವಿಸ್ತೃತ ವಿಡಿಯೋ ಸುದ್ದಿ. ಸಂಪರ್ಕಿಸಿ ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಪ್ರತಿನಿಧಿಗಳನ್ನ. ಸಮಾರಂಭ ನಿಮ್ಮದು, ಸಂಭ್ರಮ ನಮ್ಮದು. ನೋಡ್ತಾ ಇರಿ ಕರಾವಳಿ ಮುಂಜಾವು ಡಿಜಿಟಲ್. ಮಿಲನ್ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ. ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ, ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್. ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಎಲ್ಇಡಿ ಟಿವಿ, ಎಸಿಗಳು ಲಭ್ಯ. ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ 1 ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು, ಆಫೀಸ್ ಟೇಬಲ್, ಆಫೀಸ್ ಚೇರ್, ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ. ಟೀಕ್ ವುಡ್ ಸೋಫಾ ಸೆಟ್, ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಗಳನ್ನ ಮಾಡಿಕೊಡಲಾಗುವುದು. ಕಸ್ಟಮೈಸ್ಡ್ ಕಿಚನ್, ವಾರ್ಡ್ರೋಬ್ ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು. ನಮ್ಮಲ್ಲಿ ಡ್ಯೂರಾಫ್ಲೆಕ್ಸ್, ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್, ಆರ್ಥೋಪೆಡಿಕ್ ಮ್ಯಾಟ್ರೆಸ್, ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್, ಗ್ರೈಂಡರ್, ಫ್ಯಾನ್, ಕುಕ್ಕರ್, ತವಾ, ಫ್ಲಾಸ್ಕ್, ಮೈಕ್ರೋ ಓವೆನ್ಗಳು ಲಭ್ಯವಿದೆ. 0% ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ. ಮಿಲನ್ ಎಂಟರ್ಪ್ರೈಸಸ್ ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ 2,000 ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು. ಈ ಲಕ್ಕಿ ಡ್ರಾನಲ್ಲಿ 7 ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ. ಲಕ್ಕಿ ಡ್ರಾದಲ್ಲಿ 1 ಕಾರ್, 2 ಬೈಕ್ ಮತ್ತು ರೆಫ್ರಿಜರೇಟರ್, ವಾಷಿಂಗ್ ಮಷೀನ್ ಸೇರಿದಂತೆ 30 ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ. ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ. ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಓಲ್ಡ್ ಮಹಾಲಕ್ಷ್ಮಿ ಸೂಪರ್ ಮಾರ್ಕೆಟ್, ಮುಲ್ಲಾ ಸ್ಟಾಪ್ ಹತ್ತಿರ, ಕಾಜುಬಾಗ್, ಕಾರವಾರ, ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ, ಮಾಸ್ತಿಕಟ್ಟೆ ರೋಡ್, ಹೊನ್ನಾವರ, ಸೀಮಾ ಕಾಂಪ್ಲೆಕ್ಸ್ ಹತ್ತಿರ, ಮೋನಿ ಬಸ್ತಿ ಮೇನ್ ರೋಡ್, ಭಟ್ಕಳ, ಇಂಡಿಯನ್ ಬ್ಯಾಂಕ್ ಎದುರು, ಸಿಪಿ ಬಜಾರ್ ರೋಡ್, ಶಿರ್ಸಿ, ಜೆಎಸ್ ಬಿಲ್ಡಿಂಗ್, ಜೆಎನ್ ರೋಡ್, ದಾಂಡೇಲಿ, ಕೆಎಸ್ ಬಿಲ್ಡಿಂಗ್, ಮೋಟಿಕೇರಿ ರೋಡ್, ಹಳಿಯಾಳ. ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ.